ಸ್ಪಾ, ಬ್ಯೂಟಿ ಪಾರ್ಲರ್, ಹೋಟೆಲ್ ಹೆಸರಲ್ಲಿ ವೇಶ್ಯಾವಾಟಿಕೆ. ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ವೇಶ್ಯಾವಾಟಿಕೆ ದಂಧೆ. ಛೋಟಾ ಮುಂಬೈ ಅಂತಾನೆ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಛೋಟಾ ಮುಂಬೈ ಅಂತಾನೆ ಖ್ಯಾತಿ ಪಡೆದಿರುವಂತಹ ಹುಬ್ಬಳ್ಳಿಯಲ್ಲಿ ವೇಶ್ಯಾವಾಟಿಕೆ ದಂಧೆ ಜೋರಾಗಿ ಸಾಗಿದೆ. ಸ್ಪಾ, ಬ್ಯೂಟಿ ಪಾರ್ಲರ್, ಹೋಟೆಲ್ಗಳ ಹೆಸರಲ್ಲಿಯೂ ವೇಶ್ಯಾವಾಟಿಕೆ ನಡೀತಾ ಇದೆ. ಜುಲೈ 5ಕ್ಕೆ ಹುಬ್ಬಳ್ಳಿಯ ಹೊಸೂರು ರಸ್ತೆಯಲ್ಲಿರುವಂತಹ ಪಾರಿಜಾತ ಲಾಡ್ಜ್ನಲ್ಲಿ ಬಾತ್ರೂಮಿನ ಒಳಗಡೆ ಸೀಕ್ರೆಟ್ ಕೋಣೆಯನ್ನ ಮಾಡಿ 5 ಯುವತಿಯರನ್ನ ಕೂಡಿಟ್ಟು ವೇಶ್ಯಾವಾಟಿಕೆ ನಡೆಸಲಾಗ್ತಾ ಇತ್ತು ಅನ್ನೋ ಗಂಭೀರ ದೂರಿನ ಮೇರೆಗೆ ಬೆಂಗಳೂರಿನ ಒಡನಾಡಿ ಸೇವಾ ಸಂಸ್ಥೆಯ ತಂಡ ಹಾಗೂ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ನೇತೃತ್ವದಲ್ಲಿ ಶುಕ್ರವಾರ ಮಧ್ಯಾಹ್ನ ದಾಳಿ ನಡೆಸಲಾಗಿತ್ತು. ಈ ದಾಳಿಯಲ್ಲಿ ಒಬ್ಬ ವಿದೇಶಿ ಯುವತಿ ಸೇರಿದಂತೆ 5 ಯುವತಿಯರನ್ನ ರಕ್ಷಿಸಲಾಗಿದ್ದು, 3 ಗಿರಾಕಿಗಳು ಹಾಗೂ ಲಾಡ್ಜ್ ನಡೆಸ್ತಾ ಇದ್ದವರು ಸೇರಿ ಒಟ್ಟು 7 ಪುರುಷರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಹಿಂದೆಯೂ ಸಹ ಹಲವಾರು ಬಾರಿ ಈ ರೀತಿಯ ಘಟನೆಗಳು ಬೆಳಕಿಗೆ ಬಂದಿತ್ತು. ಇನ್ನು ಒಡನಾಡಿ ಸೇವಾ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ನೇತೃತ್ವದ ತಂಡಕ್ಕೆ ಪಾರಿಜಾತ ಲಾಡ್ಜ್ನಲ್ಲಿ ಅಕ್ರಮ ವೇಶ್ಯಾವಾಟಿಕೆ ನಡೀತಾ ಇದೆ ಅನ್ನೋ ಮಾಹಿತಿ ಲಭಿಸಿತ್ತು. ಇದರ ಜೊತೆಗೆ ಲಾಡ್ಜ್ನ ಪಕ್ಕದಲ್ಲಿಯೇ ಶಾಲೆಯೊಂದಿದ್ದು ಕೆಲವು ಗಂಡು ಮಕ್ಕಳನ್ನ ಗಿರಾಕಿಗಳನ್ನ ಕರೆತರೋಕೆ ಪ್ರೇರೇಪಿಸಲಾಗ್ತಿತ್ತು ಅನ್ನೋ ಗಂಭೀರ ಆರೋಪನೂ ಸಹ ಕೇಳಿಬಂದಿತ್ತು. ಈ ಮಾಹಿತಿಯನ್ನ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರಿಗೆ ತಿಳಿಸಿದ ನಂತರ ಸ್ಥಳೀಯ ಪೊಲೀಸರ ಸಹಕಾರದ ಜೊತೆಗೆ ದಾಳಿಯನ್ನ ಯೋಜಿಸಲಾಯಿತು. ಇನ್ನು ಶುಕ್ರವಾರ ಮಧ್ಯಾಹ್ನ ನಡೆದಂತಹ ದಾಳಿಯಲ್ಲಿ ಪೊಲೀಸ್ ಆಯುಕ್ತ ಶಶಿಕುಮಾರ್ ಖುದ್ದು ಭಾಗವಹಿಸಿದ್ರು. ಇದು ರಾಜ್ಯದಲ್ಲಿ ಮೊದಲ ಬಾರಿಗೆ ಪೊಲೀಸ್ ಆಯುಕ್ತರೊಬ್ಬರು ನೇರವಾಗಿ ಲಾಡ್ಜ್ನಲ್ಲಿ ದಾಳಿ ನಡೆಸೋಕೆ ಒಡನಾಡಿ ಸಂಸ್ಥೆ ಜೊತೆಗೆ ಕೈಜೋಡಿಸಿದ ಸಂದರ್ಭ. ದಾಳಿಯ ವೇಳೆ ಲಾಡ್ಜ್ನ ಬಾತ್ರೂಮಿನ ಒಳಗಡೆ ರಹಸ್ಯ ಕೋಣೆಯೊಂದನ್ನು ಪತ್ತೆ ಮಾಡಲಾಯಿತು. ಅಲ್ಲಿ 5 ಯುವತಿಯರನ್ನ ಕೂಡಿಟ್ಟು ವೇಶ್ಯಾವಾಟಿಕೆಗೆ ಒಡ್ಡಲಾಗಿತ್ತು. ಈ ಪೈಕಿ ಒಬ್ಬ ಯುವತಿ ವಿದೇಶಿ ಮೂಲದವರಾಗಿದ್ರು ಅಂತ ತಿಳಿದು ಬಂದಿದೆ. ದಾಳಿ ಟೈಮ್ನಲ್ಲಿ ಲಾಡ್ಜ್ನಿಂದ ತಮಿಳುನಾಡು ಸರ್ಕಾರದಿಂದ ವಿತರಿಸಲಾದ ರಾಶಿಗಟ್ಟಲೆ ಕಾಂಡೋಮ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾಡ್ಜ್ನ ಮಾಲೀಕರಾದ ವಿಜಿ ಎಂಬಾತ ತಲೆಮರೆಸಿಕೊಂಡಿದ್ದಾನೆ ಅಂತ ಒಡನಾಡಿ ಸಂಸ್ಥೆಯ ಪರಶುರಾಮ್ ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇನ್ನು ವಶಕ್ಕೆ ಪಡೆಯಲಾದ 7 ಪುರುಷರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ರಕ್ಷಿಸಲಾದ ಯುವತಿಯರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದ್ದು ಅವರಿಗೆ ಸೂಕ್ತ ರಕ್ಷಣೆ ಮತ್ತು ಪುನರ್ವಸತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಘಟನೆ ಹುಬ್ಬಳ್ಳಿಯಂತಹ ನಗರದಲ್ಲಿ ವೇಶ್ಯಾವಾಟಿಕೆ ಜಾಲಗಳು ಎಷ್ಟು ರಹಸ್ಯವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಬೆಳಕಿಗೆ ತಂದಿದೆ. ಈ ದಾಳಿ ಸ್ಥಳೀಯರಲ್ಲಿ ಆಘಾತವನ್ನು ಉಂಟು ಮಾಡಿದೆ. ಜೊತೆಗೆ ವಿಶೇಷವಾಗಿ ಲಾಡ್ಜ್ನ ಪಕ್ಕದಲ್ಲಿಯೇ ಶಾಲೆ ಇದ್ದಿದ್ದು ಮಕ್ಕಳನ್ನ ಗಿರಾಕಿಗಳಿಗೆ ಪ್ರೇರೇಪಿಸಲಾಗ್ತಾ ಇತ್ತು ಅನ್ನೋ ಆರೋಪ ಗಂಭೀರ ಕಳವಳ ಉಂಟು ಮಾಡಿದೆ. ಸ್ಥಳೀಯರು ಪೊಲೀಸರ ಈ ಕಾರ್ಯಾಚರಣೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಇಂಥ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು ಒಡನಾಡಿ ಸೇವಾ ಸಂಸ್ಥೆಯು ಮಾನವ ಕಳ್ಳಸಾಗಣೆ ಮತ್ತು ವೇಶ್ಯಾವಾಟಿಕೆ ವಿರುದ್ಧದ ಹೋರಾಟದಲ್ಲಿ ಗಮನಾರ್ಹ ಕೆಲಸವನ್ನ ಮಾಡ್ತಾ ಇದೆ. ಈ ದಾಳಿಯು ಸಂಸ್ಥೆಯ ಸಕ್ರಿಯತೆ ಮತ್ತು ಪೊಲೀಸರ ಜೊತೆಗಿನ ಸಹಕಾರದ ಒಂದು ಯಶಸ್ವಿ ಉದಾಹರಣೆಯಾಗಿದೆ. ಇಂಥ ದಾಳಿಗಳು ಈ ರೀತಿಯ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟೋಕೆ ಮತ್ತು ಸಮಾಜದಲ್ಲಿ ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸೋಕೆ ಸಹಾಯ ಆಗತ್ತೆ ಅಂತ ಪರಶುರಾಮ್ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದಂಥ ಒಡನಾಡಿ ಪರಶುರಾಮ್ ಅವರು, ಹೋಟೆಲಿನ ಪಕ್ಕದಲ್ಲಿಯೇ ಶಾಲೆ ಇದ್ದು ಕೆಲವು ಗಂಡು ಮಕ್ಕಳನ್ನ ಗಿರಾಕಿಗಳನ್ನ ಕರೆತರೋಕೆ ಪ್ರೇರೇಪಿಸಲಾಗ್ತಿತ್ತು ಅನ್ನೋ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಹುಬ್ಬಳ್ಳಿ ಕಮಿಷನರ್ ಅವರಿಗೆ ಈ ವಿಷಯವನ್ನ ತಿಳಿಸಿ ಸ್ಥಳೀಯ ಪೊಲೀಸರ ಸಹಾಯದಿಂದ ಶುಕ್ರವಾರ ಮಧ್ಯಾಹ್ನ ದಾಳಿ ನಡೆಸಲಾಗಿದೆ. ಲಾಡ್ಜ್ ನಡೆಸ್ತಾ ಇದ್ದವರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಪೊಲೀಸ್ ಆಯುಕ್ತರು ನೇರವಾಗಿ ಲಾಡ್ಜ್ ಅನ್ನ ರೇಡ್ ಮಾಡೋಕೆ ಒಡನಾಡಿ ಜೊತೆಗೆ ಕೈ ಜೋಡಿಸಿದ್ದಾರೆ. ತಮ್ಮ ತಂಡವನ್ನ ಕಳುಹಿಸಿದ್ದಲ್ಲದೆ ಅವರೇ ಖುದ್ದು ಭೇಟಿ ಕೊಟ್ಟಿದ್ದಾರೆ. ಒಬ್ಬ ವಿದೇಶಿ ಯುವತಿ ಸೇರಿ 5 ಯುವತಿಯರನ್ನ, 3 ಗಿರಾಕಿಗಳನ್ನ ಹಾಗೂ ಲಾಡ್ಜ್ ನಡೆಸ್ತಾ ಇದ್ದವರನ್ನ ಸೇರಿ 7 ಮಂದಿ ಪುರುಷರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೋಟೆಲ್ ಮಾಲೀಕ ವಿಜಿ ಎಂಬಾತ ತಲೆಮರೆಸಿಕೊಂಡಿದ್ದಾನೆ. ತಮಿಳುನಾಡು ಸರ್ಕಾರದ ರಾಶಿಗಟ್ಟಲೆ ಕಾಂಡೋಮ್ಗಳು ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಒಡನಾಡಿ ಸ್ಟ್ಯಾನ್ಲಿ ಅವರು, ಇದು ಅನಾದಿ ಕಾಲದಿಂದಾನೂ ಇದೆ, ಆದರೆ ಇದುವರೆಗೆ ಯಾರಿಗೂ ನಿಲ್ಲಿಸೋಕಾಗ್ಲಿಲ್ಲ. ದಿನಕ್ಕೆ 150ಕ್ಕೂ ಹೆಚ್ಚು ಪುರುಷರು ಈ ಲಾಡ್ಜ್ಗೆ ಭೇಟಿ ಕೊಡ್ತಿರ್ತಾರೆ. ಒಟ್ಟು 25 ಕೋಣೆಗಳಿದೆ. ವಾಸಕ್ಕೆ ಅಯೋಗ್ಯವಾದ ಕೊಠಡಿಗಳಿದ್ರು 15 ನಿಮಿಷಕ್ಕೆ 3,000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಲೋಕಲ್ ಸಿಟಿ ಕಾರ್ಪೊರೇಷನ್ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಗಮನವನ್ನು ಹರಿಸ್ತಾ ಇರಬೇಕಿತ್ತು. ಅಡಗು ತಾಣಗಳನ್ನು ಹೊಂದಿರೋ ವಸತಿ ಗೃಹಗಳಲ್ಲಿ, ರೆಸಾರ್ಟ್ಗಳಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ರೆ ಹಾಗೂ ಹಿಂದೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ರೆ ಅಂತಹ ಸ್ಥಳಗಳನ್ನು ಖಾಯಂ ಆಗಿ ಮುಚ್ಚೋಕೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಆದೇಶ ಈಗಾಗಲೇ ಇದೆ. ಇದೊಂದು ಮಹಿಳಾ ವಿರೋಧಿ ಚಟುವಟಿಕೆ ಹಾಗೂ ಮಹಿಳೆಯರನ್ನ ಪ್ರಾಣಿಗಿಂತನೂ ನಿಕೃಷ್ಟವಾಗಿ ಇಟ್ಟು ದಂಧೆ ನಡೆಸೋ ಒಂದು ಪ್ರಕ್ರಿಯೆ. ಈ ವಿಚಾರದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರ ಜೊತೆಗೆ ಮಾತಾಡಿದ್ದೇವೆ ಅಂತ ತಿಳಿಸಿದ್ದಾರೆ.
ಮಾಡಿದ್ದಾರೆ. ಸೊ ಹುಬ್ಬಳ್ಳಿ ಅಂತ ಕೈಗಾರಿಕಾ ಕೇಂದ್ರ ಆಗಿರುವಂತಹ ನಗರದಲ್ಲಿ ವೇಶ್ಯಾವಾಟಿಕೆ ದಂಧೆ, ಸ್ಪಾ, ಬ್ಯೂಟಿ ಪಾರ್ಲರ್ ಮತ್ತು ಲಾಡ್ಜ್ಗಳಂತಹ ಸ್ಥಳಗಳಲ್ಲಿ ಸಂಘಟಿತವಾಗಿ ನಡೀತಾ ಇದೆ. ಸೊ ಈ ಚಟುವಟಿಕೆಗಳು ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಾನೂನಿನ ಕಣ್ಣಿಗೆ ಗೋಚರವಾಗದಂತೆ ಎಚ್ಚರಿಕೆಯಿಂದ ನಡೆಸಲಾಗುತ್ತೆ. ಪಾರಿಜಾತ ಲಾಡ್ಜ್ನಂತಹ ಸ್ಥಳದಲ್ಲಿ ರಹಸ್ಯ ಕೋಣೆಗಳನ್ನು ನಿರ್ಮಿಸಿ ಯುವತಿಯರನ್ನ ಬಲಿಪಶು ಮಾಡೋ ಮೂಲಕ ಈ ದಂಧೆ ಗುಪ್ತವಾಗಿ ಚಾಲನೆಯಲ್ಲಿತ್ತು. ಸೊ ಈ ಘಟನೆ ಹುಬ್ಬಳ್ಳಿಯಲ್ಲಿ ವೇಶ್ಯಾವಾಟಿಕೆ ಜಾಲದ ವ್ಯಾಪಕತೆಯನ್ನು ತೋರಿಸುತ್ತೆ. ಈ ಹಿಂದೆಯೂ ಇಂಥ ಹಲವಾರು ಘಟನೆಗಳು ಬೆಳಕಿಗೆ ಬಂದಿದ್ರು ಈ ಚಟುವಟಿಕೆಗಳನ್ನು ತಡೆಗಟ್ಟುವಲ್ಲಿ ಸರ್ಕಾರ, ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಇನ್ನೂ ಹೆಚ್ಚಿನ ಸವಾಲಿದೆ. ಇನ್ನು ಈ ದಾಳಿಯಲ್ಲಿ ರಕ್ಷಿಸಲಾದ ಯುವತಿಯರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದ್ದು ಅವರಿಗೆ ಅಗತ್ಯವಾದಂತಹ ವೈದ್ಯಕೀಯ ಮತ್ತು ಮಾನಸಿಕ ಬೆಂಬಲವನ್ನು ಒಡನಾಡಿ ಸಂಸ್ಥೆಯ ಸಹಯೋಗದೊಂದಿಗೆ ಒದಗಿಸಲಾಗಿದೆ. ಇನ್ನು ವಶಕ್ಕೆ ಪಡೆಯಲಾದ 7 ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗಿದ್ದು ಈ ಜಾಲದ ಹಿಂದಿರುವ ಇತರ ಸಂಬಂಧಿತ ವ್ಯಕ್ತಿಗಳ ಬಗ್ಗೆ ತನಿಖೆ ಮುಂದುವರೆದಿದೆ. ಸೊ ಈ ಘಟನೆ ಸಮಾಜದಲ್ಲಿ ಮಾನವ ಕಳ್ಳಸಾಗಣೆ ಮತ್ತು ವೇಶ್ಯಾವಾಟಿಕೆಯಂತಹ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸೋ ಅಗತ್ಯವನ್ನು ಒತ್ತಿ ಹೇಳುತ್ತೆ. ಕಳೆದ 20 ವರ್ಷದಿಂದ ಒಡನಾಡಿಯ ಈ ಕಾರ್ಯ ಸಾವಿರಾರು ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆ, ಮಾರಾಟ ಜಾಲದಂತಹ ಕತ್ತಲೆಯ ಜಗತ್ತಿನಿಂದ ಹೊರಬಂದು ಘನತೆಯ ಬದುಕನ್ನು ಕಟ್ಕೊಳ್ಳೋಕೆ ನೆರವಾಗಿದೆ. ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿ ಸೇರಿದಂತೆ ನೂರಾರು ಮೃಗಗಳನ್ನ ಕಂಬಿ ಹಿಂದೆ ನಿಲ್ಲಿಸಿದೆ. ಸೊ ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು ಸಮುದಾಯದ ಸಹಕಾರದೊಂದಿಗೆ ಇಂತಹ ಕೃತ್ಯಗಳನ್ನು ತಡೆಗಟ್ಟೋಕೆ ಕಠಿಣ ಕ್ರಮಗಳ ಅಗತ್ಯ ಇದೆ. ಈ ಘಟನೆ ಸಾರ್ವಜನಿಕರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದು ಇಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ಜಾಗೃತರಾಗಿರೋಕೆ ಮತ್ತು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡೋ ಮೂಲಕ ಸಹಕಾರ ನೀಡೋದು ಸಹ ಮುಖ್ಯವಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.